ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡಿನಡ್ಕ. ಅಮೆರಿಕದ ಶಕ್ತಿಶಾಲಿ ಯುದ್ಧ ನೌಕೆ ಅಬ್ರಹಂ ಲಿಂಕನ್ ಇರಾನಿನ ಸಮೀಪಕ್ಕೆ ಬಂದು ನಿಂತಿದೆ. ಇನ್ನೇನು ಎರಡು ದೇಶಗಳ ಮಧ್ಯೆ ಭಯಂಕರ ಯುದ್ಧ ಆರಂಭವಾಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಘೋರ ಯುದ್ಧ ಎದುರಾಗುವ ಭೀತಿನೂ ಇದೆ. ಅದರಿಂದ ಏನಾಗುತ್ತೋ ಅನ್ನೋ ಆತಂಕ ಇಡೀ ಜಗತ್ತಿನಲ್ಲೂ ಇದೆ. ಇರಾನ್ ಸರಿದಾರಿಗೆ ಬರೆದಿದ್ರೆ ನಾವು ಹೊಡೆಯೋದು ಗ್ಯಾರಂಟಿ ಅಂತ ಟ್ರಂಪ್ ಹೇಳ್ತಾನೆ ಇದ್ರು. ನಮ್ಮನ್ನ ಮುಟ್ಟಿದ್ರೆ ನಿಮ್ಮನ್ನ ಸುಟ್ಟಾಕ್ತೀವಿ ಅಂತ ಇರಾನ್ ಕೂಡ ಸವಾಲು ಹಾಕಿತ್ತು. ನಮ್ಮ ಮೇಲೆ ಒಂದು ಸಣ್ಣ ದಾಳಿ ನಡೆದರೂ ನಾವು ಯುದ್ಧಕ್ಕೆ ಇಳಿತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಈ ಮಧ್ಯೆ ಯುದ್ಧಕ್ಕೆ ನಾವಿಲ್ಲ ಅಂತ ಅರಬ್ ದೇಶಗಳು ಹೇಳ್ತಾ ಇದೆ. ಈ ಹಿಂದೆಯೂ ಇರಾನ್ ಮೇಲೆ ದಾಳಿ ನಡೆಸದಂತೆ ಅರಬ್ ನಾಯಕರು ಅಮೆರಿಕಗೆ ಮನವಿ ಮಾಡಿತ್ತು. ಯಾಕಂದ್ರೆ ಅಮೆರಿಕ ಇರಾನಿಗೆ ಹೊರಡಿದ್ರೆ ಇರಾನ್ನವರು ಹೊಡೆಯೋದು ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ. ಸೌದಿ, UAE, ಕತಾರ್ ಸೇರಿದಂತೆ ಅಮೆರಿಕದ ಸ್ನೇಹಿತರಾದ ಕೊಲ್ಲಿ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆ. ಇರಾನ್ ಅಲ್ಲಿಗೆ ಹೊಡೆಯೋಕೆ ಪ್ಲಾನ್ ಮಾಡ್ತಾ ಇದೆ. ಅಮೆರಿಕ ನಮಗೆ ಹೊಡೆದ್ರೆ ನಾವು ನಿಮಗೆ ಹೊಡಿತೀವಿ ಅಂತ ಅರಬ್ ದೇಶಗಳಿಗೆ ಈ ಹಿಂದೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಹಾಗಾಗಿ ಇರಾನ್ ಜೊತೆ ಯುದ್ಧ ಬೇಡ ಅಂತ ಕೊಲ್ಲಿ ದೇಶಗಳ ನಾಯಕರು ಟ್ರಂಪ್ ಜೊತೆ ಸಂಧಾನ ಮಾಡ್ತಾನೆ ಇದ್ದಾರೆ. ಆದರೂ ಅಮೆರಿಕ ತನ್ನ ಯುದ್ಧ ನೌಕೆಯನ್ನ ಇರಾನಿಗೆ ಹತ್ತಿರ ತಂದು ನಿಲ್ಲಿಸಿದೆ. ಹೀಗಿದ್ರೂ ಅಮೆರಿಕದ ನಡೆ ಈಗಲೂ ಅಸ್ಪಷ್ಟವಾಗಿದೆ. ಅಮೆರಿಕ ದಾಳಿಗೆ ಇಳಿಯುತ್ತೋ ಅಥವಾ ಕೇವಲ ಹೆದರಿಸುವ ಪ್ರಯತ್ನ ಮಾಡ್ತಾ ಇದೆಯೋ ಎಂಬ ಅನುಮಾನ ಕಾಡ್ತಾ ಇದೆ. ಹಾಗೆ ಅಮೆರಿಕ ಯುದ್ಧ ನೌಕೆ ಇರಾನ್ ಹತ್ತಿರಕ್ಕೆ ಬಂದಿರೋದ್ರಿಂದ ಯುದ್ಧಕ್ಕೆ ಸಜ್ಜಾಗ್ತಿರುವ ರೀತಿನೂ ಕಂಡು ಬರ್ತಾ ಇದೆ. ಇನ್ನೊಂದೆಡೆ ಇರಾನ್ ಕೂಡ ಏನು ಸುಮ್ಮನೆ ಕೈಕಟ್ಟಿ ಕೂತಿಲ್ಲ. ಇರಾನ್ ಕೂಡ ಯುದ್ಧ ಸನ್ನಾಹದಲ್ಲಿದೆ. ತನ್ನ ಶಕ್ತಿಶಾಲಿ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಇರಾನ್ ತನ್ನ ಕರಾವಳಿ ಪ್ರದೇಶಗಳಲ್ಲಿ ರೆಡಿ ಮಾಡಿಟ್ಟಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾಗುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಇದರಿಂದ ಹೆಚ್ಚು ಆತಂಕದಲ್ಲಿರೋ ಕೊಲ್ಲಿ ದೇಶಗಳ ಮುಖ್ಯಸ್ಥರು ಇರಾನ್ ಮತ್ತು ಅಮೆರಿಕ ಜೊತೆ ಮಾತುಕತೆ ಮುಂದುವರೆಸಿದ್ದಾರೆ. ಈ ಮಧ್ಯೆ ನಿನ್ನೆ ದಿನ ಇರಾನ್ ಅಧಿಕಾರಿಗಳು ಮಧ್ಯಪ್ರಾಚ್ಯದ ದೇಶಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಅರಬ್ ದೇಶಗಳು ಇರಾನಿಗೆ ಹೇಳಿದ್ದು ಏನಂದ್ರೆ, ನಿಮ್ಮ ಮೇಲೆ ಯಾವುದೇ ದಾಳಿ ನಡೆಸಲು ನಮ್ಮ ವಾಯು ಪ್ರದೇಶವನ್ನು ಬಳಕೆ ಮಾಡಲು ಅವಕಾಶ ಕೊಡೋದಿಲ್ಲ ಅಂತ. ಅರಬ್ ದೇಶಗಳ ಈ ನಡೆಯಿಂದ ಅಮೆರಿಕಗೆ ತನ್ನ ಯೋಜಿತ ದಾಳಿ ನಡೆಸಲು ಕಷ್ಟ ಆಗ್ಬೋದು. ಹಾಗಾಗಿ ಅಮೆರಿಕ ಕೂಡ ದಿನದೂಡುವ ಮತ್ತು ಯೋಚಿಸುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಅಮೆರಿಕದ ಟೋನ್ ಕೂಡ ಈಗ ಬದಲಾಗ್ತಾ ಇದೆ. ಈಗ ಟ್ರಂಪ್ ಅವರು ಇರಾನಿನ ಆಂತರಿಕ ಸಂಘರ್ಷದ ವಿಚಾರವನ್ನ ಬದಿಗೊತ್ತಿ ಪರಮಾಣು ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಇಷ್ಟರವರೆಗೆ ಪ್ರತಿಭಟನಾಕಾರರನ್ನ ಹಿಂಸಿಸಬೇಡಿ, ನೀವು ಪ್ರತಿಭಟನಾಕಾರರನ್ನ ದಮನಿಸಿದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತಿದ್ದ ಟ್ರಂಪ್ ಈಗ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸುವ ಒಪ್ಪಂದದ ಮಾತುಕತೆಗೆ ಬನ್ನಿ ಅಂತ ಇರಾನಿಗೆ ಹೇಳ್ತಾ ಇದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವ ಒಪ್ಪಂದದ ಮಾತುಕತೆಗೆ ಬರೆದಿದ್ರೆ ಘೋರ ದಾಳಿ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಬೆದರಿಕೆ ಕೂಡ ಹಾಕಿದ್ದಾರೆ. ಅಮೆರಿಕದ ಮತ್ತೊಂದು ಯುದ್ಧ ನೌಕೆ ಕೂಡ ಇರಾನ್ ಕಡೆ ಹೋಗ್ತಾ ಇದೆ. ಇರಾನ್ ಮಾತುಕತೆಗೆ ಬರೆದಿದ್ರೆ ಮಾರಕ ಹೊಡೆತ ಕೊಡಲು ನಾವು ರೆಡಿಯಾಗಿದ್ದೇವೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಅಮೆರಿಕದ ಎಚ್ಚರಿಕೆಗೆ ಇರಾನ್ ಕ್ಯಾರೆ ಮಾಡಿಲ್ಲ. ಬೆದರಿಕೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯೋಕೆ ಸಾಧ್ಯ ಇಲ್ಲ ಅಂತ ಇರಾನಿನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಯಾವುದೇ ದಾಳಿ ನಡೆದರೂ ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ಅಂತಾನೂ ಇರಾನ್ ತಿರುಗೇಟು ಕೊಟ್ಟಿದೆ. ಇರಾನಿನ ಧೈರ್ಯಶಾಲಿ ಯೋಧರು ನಮ್ಮ ಪ್ರೀತಿಯ ಭೂಮಿ, ಆಕಾಶ ಮತ್ತು ಸಮುದ್ರದ ಮೇಲೆ ಯಾವುದೇ ಆಕ್ರಮಣ ನಡೆದರೂ ಅದಕ್ಕೆ ಶಕ್ತಿಶಾಲಿಯಾಗಿ ಉತ್ತರ ಕೊಡ್ತಾರೆ. ಇರಾನಿನ ಯೋಧರು ತಮ್ಮ ಬೆರಳನ್ನ ಟ್ರಿಗರ್ ಮೇಲಿಟ್ಟು ರೆಡಿಯಾಗಿದ್ದಾರೆ ಅಂತ ಅವರು ಅಮೆರಿಕಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಬೆದರಿಕೆ ಹಾಕ್ತಾ ಅತಿಯಾದ ಒತ್ತಡ ಹಾಕಿದರೆ ಮಾತುಕತೆಗಳು ನಡೆಯಲ್ಲ, ಇದು ನಮ್ಮ ಸ್ಪಷ್ಟ ನಿಲುವು ಅಂತ ಇರಾನ್ ಹೇಳಿದೆ. ಹಾಗೆ ಅಂತಾರಾಷ್ಟ್ರೀಯ ಕಾನೂನಿನಡಿ ಯುದ್ಧ ತಡೆಯುವ ಮಾತುಕತೆಗೆ ನಾವು ಸಿದ್ಧ ಅಂತಾನೂ ಇರಾನ್ ಹೇಳಿದೆ. ಅಮೆರಿಕ ಮತ್ತು ಇರಾನಿನ ಈ ಮಾತಿನ ಏಟು ಮತ್ತು ತಿರುಗೇಟನ್ನ ನೋಡುವಾಗ ನಮ್ಗೆ ಏನನ್ನಿಸ್ತಾ ಇದೆ ಅಂದ್ರೆ, ಅಲ್ಲಿ ಯುದ್ಧಗಳು ನಡೆಯಲ್ಲ, ಬದಲಾಗಿ ಶಾಂತಿ ಮಾತುಕತೆ ನಡೆಯಬಹುದು ಅಂತ ಅನಿಸ್ತಾ ಇದೆ. ಒಂದ್ ಕಡೆ ಅಮೆರಿಕದ ಟ್ರಂಪ್ ಇರಾನಿಗೆ ಎಚ್ಚರಿಕೆ ಕೊಡ್ತಾ ಅವರನ್ನ ಮಾತುಕತೆಗೆ ಬರುವಂತೆ ಕರೆ ಕೊಡ್ತಾ ಇದ್ದಾರೆ. ಇನ್ನೊಂದೆಡೆ ಇರಾನ್ ಕೂಡ ತಿರುಗೇಟು ಕೊಡ್ತಾ ನಾವು ಕೂಡ ಮಾತುಕತೆಗೆ ರೆಡಿ ಅಂತಿದ್ದಾರೆ. ಇಬ್ಬರಿಗೂ ಕೂಡ ಯುದ್ಧಕ್ಕಿಂತ ಮಾತುಕತೆಯೇ ವಾಸಿ ಅಂತ ಅನಿಸ್ತಾ ಇದೆ. ಅದರ ಮಧ್ಯೆ ಮಾತಿನಲ್ಲೇ ವಾರ್ ಕೂಡ ನಡೆಸ್ತಾ ಇದ್ದಾರೆ. ಅಮೆರಿಕ ಹೇಳ್ತಾ ಇದೆ ಪರಮಾಣು ಶಸ್ತ್ರಾಸ್ತ್ರ ಮಾಡಬೇಡಿ ಅಂತ, ಇರಾನ್ ಹೇಳ್ತಾ ಇದೆ ನಾವು ಪರಮಾಣು ಶಸ್ತ್ರಾಸ್ತ್ರ ಮಾಡ್ತಾ ಇಲ್ಲ ಅಂತ, ನಮ್ಮ ಹತ್ರ ಪರಮಾಣು ಶಸ್ತ್ರಾಸ್ತ್ರಗಳೇ ಇಲ್ಲ ಅಂತ, ನಮ್ಮ ಪರಮಾಣು ಕಾರ್ಯಕ್ರಮ ನಾಗರಿಕ ಉದ್ದೇಶದಿಂದ ನಡೀತಾ ಇದೆ ಅಂತಲೂ ಇರಾನ್ ಹೇಳಿದೆ. ನಾವು ಪರಸ್ಪರ ಪ್ರಯೋಜನಕಾರಿಯಾದ ಯಾವುದೇ ಬೆದರಿಕೆ ಇಲ್ಲದ ಸಮಾನ ನೆಲೆಯಲ್ಲಿ ಮುಕ್ತವಾಗಿರಲು ಬಯಸಿದ ಶಾಂತಿಯುತ ಪರಮಾಣು ಯೋಜನೆಗಳ ಹಕ್ಕುಗಳನ್ನು
ಖಾತ್ರಿಗೊಳಿಸ್ತೇವೆ ಅಂತಾನು ಇರಾನ್ ಹೇಳಿದೆ. ಹೀಗೆ ವಾರ್ನಿಂಗ್ ಜೊತೆಗೆ ಶಾಂತಿ ಮಾತುಕತೆಯನ್ನು ಎರಡೂ ದೇಶಗಳು ಪಠಿಸ್ತಾ ಇದೆ. ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯುದ್ಧಕ್ಕೆ ಬದಲಾಗಿ ಶಾಂತಿ ಮಾತುಕತೆ ನಡೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದೇ ಶಾಂತಿ ಮಾತುಕತೆ ನಡೆಯಲಿ ಅನ್ನೋದು ಇಡೀ ಜಗತ್ತಿನ ಆಶಯವೂ ಆಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.